ಪೋಷಕರೇ, ನೀವು ಕೂಡ ನಿಮ್ಮ ಸಣ್ಣ ಮಕ್ಕಳನ್ನ ಹೊರಗೆ ಶಾಪಿಂಗ್ ಹೋಗುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅನ್ನೋ ಟೈಮಲ್ಲಿ ಸಣ್ಣ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಮಕ್ಕಳಿರುವಂತ ಪೋಷಕರೇ ಬಹಳ ಹುಷಾರಾಗಿರ್ಬೇಕು. ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಿದ್ದೀರಾ, ಹಾಗಾದ್ರೆ ಎಚ್ಚರವಾಗಿರಿ. ಮಕ್ಕಳನ್ನ ಬಿಟ್ಟು ಶಾಪಿಂಗ್ ನಲ್ಲಿ ಬ್ಯುಸಿ ಆಗೋ ಮುನ್ನ ಇಲ್ಲಿ ನೋಡಿ. ಬಟ್ಟೆ ಅಂಗಡಿಯ ಮೊದಲ ಮಹಡಿಯಿಂದ ಕೆಳಗೆ ಬಿದ್ದಿರುವಂತಹ ಮಗು, 4 ವರ್ಷದ ಪುಟ್ಟ ಮಗು ಗಗನ ಸಿಂಧು ಸ್ಥಿತಿ ಈಗ ಗಂಭೀರವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಬೆಳ್ಳಪ್ಪ ಕಾಂಪ್ಲೆಕ್ಸ್ ನಲ್ಲಿ ನಡೆದಿರುವಂತಹ ಒಂದು ಅವಘಡ ಇದು. ಅಪ್ಪ ಅಮ್ಮನ ಜೊತೆ ಬಟ್ಟೆ ಅಂಗಡಿಗೆ ಮಗು ಬಂದಿತ್ತು. ಬಟ್ಟೆ ಖರೀದಿಯಲ್ಲಿ ಪೋಷಕರು ಬ್ಯುಸಿಯಾಗಿದ್ರು. ಎಂತ ದುರಂತ! ಅಂಗಡಿ ಹೊರಗೆ ಬಂದು ಮಹಡಿಯಲ್ಲಿ ಮಗು ಆಟ ಆಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಬಿದ್ದಿದೆ. ಗ್ರಿಲ್ ಮೇಲೆ ಹತ್ತಿ ಆಟ ಆಡ್ತಂತಹ ಸಂದರ್ಭದಲ್ಲಿ ಮಗು ಕೆಳಗೆ ಬಿದ್ದಿದೆ. 4 ವರ್ಷದ ಮಗು ಗಗನ ಸಿಂಧು ಸ್ಥಿತಿ ಈಗ ಗಂಭೀರವಾಗಿದೆ. ಶಾಪಿಂಗ್ ನಲ್ಲಿ ತಂದೆ ತಾಯಿ ಬ್ಯುಸಿ ಆಗಿದ್ರು, ಯಾರು ಕೂಡ ಗಮನ ಕೊಟ್ಟಿಲ್ಲ. ನೋಡಿ, ಅಲ್ಲಿ ಗ್ರಿಲ್ ಹತ್ತುತ್ತಾ ಇದೆ ಮಗು. ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ನೋಡಿ ಹೇಗ್ ಬಿತ್ತು ಅಂತ ಹೇಳಿ. ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಸಿಸಿಟಿವಿ ಫುಟೇಜ್ ಇರಬಹುದು ಬಹುಶಃ ಇದು. ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾಂಪ್ಲೆಕ್ಸ್ ನಲ್ಲಿ ತಂದೆ ತಾಯಿ ಸಣ್ಣ ಮಕ್ಕಳನ್ನ ಶಾಪಿಂಗ್ಗೆ ಅಥವಾ ಏನೋ ಕೆಲಸಕ್ಕೆ ಅಂತ ಹೇಳಿ ಮನೇಲಿ ಬಿಡಕ್ಕಾಗಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರ ಪರಿಣಾಮ ಹೀಗೆ ಅಂತಂದ್ರೆ ನಿರ್ಲಕ್ಷ್ಯ ತೋರಿಸೋದು. ಶಾಪಿಂಗ್ ಅಂತಂದ್ರೆ ವಿಶೇಷವಾಗಿ ಅದರಲ್ಲಿ ಮುಳುಗಿ ಹೋಗ್ತಾರೆ. ಮಕ್ಕಳಿದ್ದಾರೆ ಅಂತಲೂ ಗಮನ ಇರೋದಿಲ್ಲ. ಈಗ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಪುಟ್ಟ ಮಗುವಿನ 4 ವರ್ಷದ ಕಂದ ಈಗ ಸ್ಥಿತಿ ಗಂಭೀರವಾಗಿದೆ. ನೋಡಿ ಈ ದೃಶ್ಯ, ಅಥವಾ ಹೇಗೆ ಆ ಮಗು ಗ್ರಿಲ್ ಮೇಲೆ ಹತ್ತುತ್ತೆ, ಅದಾದ ನಂತರ ಹೇಗೆ ಅದು ಜಾರುತ್ತೆ, ಕಾಲು ಬೀಳುತ್ತೆ ಕೆಳಗೆ, ಅದನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಭಯ ಆಗತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗೋದೇ ಬೇಡ ಅಂತ ಅನ್ಸಬಹುದು. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಸ್ವಲ್ಪ ಎಚ್ಚರವಾಗಿರ್ಬೇಕಾಗತ್ತೆ. ಅದು ಏನೇ ಕೆಲಸ ಇರಲಿ, 1000 ಶಾಪಿಂಗ್ ಇರಲಿ ಅಥವಾ ಮತ್ತೊಂದಿರಲಿ, ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡ್ಲೇಬೇಕು. ನೋಡಿ 4 ವರ್ಷದ ಪುಟ್ಟ ಮಗು ಸ್ಥಿತಿ ಈಗ ಇಷ್ಟು ಗಂಭೀರವಾಗಿದೆ. ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರದಲ್ಲಿ ಬಟ್ಟೆ ಅಂಗಡಿಗೆ ಅಂತ ಹೇಳಿ 4 ವರ್ಷದ ಗಗನ ಸಿಂಧು ಪಾಪುನ್ ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಂದೆ ತಾಯಿ ಒಳಗೆ ಶಾಪಿಂಗ್ ಅಲ್ಲಿ ಬ್ಯುಸಿ ಇರ್ತಾರೆ. ಮಗು ಹೊರಗೆ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಗ್ರಿಲ್ ಹತ್ತಿ ಕೆಳಗೆ ಬಿದ್ದಿದೆ.